ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ದಿ. ಇವತ್ತು ನಾನು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಬೇಸಿಗೆ ಸ್ಪೆಷಲ್ ಮಜ್ಜಿಗೆ ಹುಳಿ. ನೋಡೋಣ ಬನ್ನಿ ಹೇಗೆ ಮಾಡೋದಂತ. ಫಸ್ಟು ಒಂದು ಚಿಕ್ಕ ಜಾರ್ ತೊಗೊಳ್ಳಿ. ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಒಂದೆರಡು ಸ್ಪೂನ್ ಕಾಯಿ ತುರಿ ಸಾಕು, 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಪೇಸ್ಟ್ ರೆಡಿ ಇದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದಕ್ಕೆ 1/4 ಲೀಟ್ರ್ ಮೊಸರು ತೊಗೊಂಡು ಮಜ್ಜಿಗೆ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ನೀವು ಯಾವುದ್ರಲ್ಲಿ ಸಾರು ಮಾಡ್ತೀರಾ ಅದರೊಳಗಡೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ 2 ಈರುಳ್ಳಿನ ನಾನು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೆಂಡ್ಸ್, ಈ ಸಮ್ಮರಲ್ಲಿ ಮೊಸರು ಮಜ್ಜಿಗೆ ಮಾಡಿಕೊಂಡು ತಿನ್ನೋ ಬದಲು ಈ ಥರ ಕ್ವಿಕ್ಕಾಗಿ ಸಾಂಬಾರು ಇಲ್ಲ ಮಜ್ಜಿಗೆ ಹುಳಿ ಮಾಡಿಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ಅಂದರೆ ಮಜ್ಜಿಗೆ ಹುಳಿ ಯಾವ ಕ್ವಾಂಟಿಟಿ ಬೇಕು ಅದು ನೋಡಿಕೊಂಡು ಅಳತೆ ಮೇಲೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಮಜ್ಜಿಗೆ ಹಾಕಾದ್ಮೇಲೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು ರುಬ್ಬಿರೋ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಈ ಪೇಸ್ಟು ಸ್ಮೆಲ್ ಹೋಗಬೇಕಲ್ಲ, ಆ ಥರ ಬೇಯಿಸಬೇಕು. ಅದರಿಂದ 1-2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ನೆಕ್ಸ್ಟು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಈ ಥರ ನೀರು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಬೆಂದಿದೆ. ಇದನ್ನು ನಾವು ಮಜ್ಜಿಗೆ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಕುದಿಸಲ್ಲ, ಆದ್ದರಿಂದ ಆದಷ್ಟು ಮುಂಚೆನೇ ಕುದಿಸ್ಕೋಬೇಕು. ನೆಕ್ಸ್ಟು ಇವಾಗ ಮಜ್ಜಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಆ್ಯಡ್ ಮಾಡಾದ್ಮೇಲೂ ನಿಮಗೆ ನೀರು ಬೇಕಂದರೆ ನೀರು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ 1 ರೌಂಡು ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಹುಳಿ ರೆಡಿ ಇದೆ. ಫ್ರೆಂಡ್ಸ್, ಇದು ರೈಸ್ಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಮ್ಮರಲ್ಲಿ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಹೊತ್ತು ಮಾಡ್ಕೊಳ್ಳಿ, ಕ್ವಿಕ್ಕಾಗೆ ಮಾಡ್ಕೋಬೋದು. ಇದನ್ನು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.